ನಮಸ್ಕಾರ. ಇತ್ತೀಚೆಗೆ ಕನ್ನಡ ಚಿತ್ರರಂಗ ಅದ್ಭುತವಾದಂಥ ಚಿತ್ರಗಳು ಬರ್ತಾ ಇದ್ದಾವೆ. ಕಾಂತಾರ, KGF, ಒಂದಾದ ನಂತರ ಒಂದೊಂದು, ಬಗೀರ, ಅದಾದಮೇಲೆ UI ಉಪೇಂದ್ರ ಅವರು ಇತ್ತೀಚೆಗೆ ನಿರ್ದೇಶಕಾಗಿ ಅವ್ರ ಬಗ್ಗೆ ಅತ್ಯಂತ ಭರವಸೆಯನ್ನು ಕರ್ನಾಟಕ ಮತ್ತು ದೇಶದ ಎಲ್ಲ ಜನತೆಯೂ ಸಹ ಉಪೇಂದ್ರ ಅವ್ರ ಬಗ್ಗೆ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಉತ್ತಮ ಡೈರೆಕ್ಟರ್. ಅವರು ಡೈರೆಕ್ಟರ್ ಮಾಡ್ತಾರಂದ್ರೆ ಆ ಸಿನಿಮಾವನ್ನು ನಾವೆಲ್ಲ ನೋಡಲೇಬೇಕು. ಈ ರಾಜ್ಯಕ್ಕೆ, ದೇಶಕ್ಕೆ ಸಂದೇಶ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಲ್ಯಾರಿ ವೇಲು ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಲ್ಯಾರಿ ಅನ್ನುವಂಥ ಸಂಸ್ಥೆ ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಂಥ ಸಂಸ್ಥೆ ಲ್ಯಾರಿ ಸಂಸ್ಥೆ. ವೇಲು ಅವರು ಇಂಥ ಸಾಹಸಕ್ಕೆ ಕೈ ಹಾಕೋದ್ರ ಮುಖಾಂತರ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ, ದೇಶಕ್ಕೆ ಒಂದು ಅನೇಕ ಭಾಷೆಗಳಲ್ಲಿ ಅದನ್ನ ಮಾಡೋದ್ರ ಮುಖಾಂತರ ದೇಶಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಉಪೇಂದ್ರ ಅವರು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಇವತ್ತು UI ಅನ್ನುವಂಥ ಒಂದು ಅವ್ರದ್ದೇನಿದೆ, ಹೆಸರಿಗೆ ಒಂದು ಸಂದೇಶ ಇದೆ. ನಾನು ನೀನು, ನಾವು ನೀವು ದೇಶವನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು. ಬರೀ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಆಧ್ಯಾತ್ಮಿಕವಾಗಿ ಎಲ್ಲೋ ನಾವು ಕೂತ್ಕೊಂಡ್ರೆ, ಮೊಬೈಲ್ನಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ದೇಶವನ್ನು ರಕ್ಷಣೆ ಮಾಡ್ಕೋಬೇಕು, ಯಾವ ರೀತಿ ನಾವು ಒಟ್ಟಿಗೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಸ್ಪಷ್ಟವಾಗಿ ಸಂದೇಶವುಳ್ಳಂಥ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅವರ ನಟನೆ ಮತ್ತೆ UI ಸಿನಿಮಾವನ್ನು ನಾವೆಲ್ಲ ಕನ್ನಡಿಗರು ನೋಡಬೇಕಾಗತ್ತೆ. ನಾನು ನೋಡಿದ್ದೀನಿ. ತುಂಬ ಅದ್ಭುತವಾದಂಥ ಸಿನಿಮಾ. ನಾವು ಅರ್ಥ ಮಾಡ್ಕೊಳ್ಳೋದು ಮಸ್ತಾಗಿದೆ. ಅದರಲ್ಲಿ ಒಂದೊಂದು ಸ್ಕ್ರೀನ್ ಪ್ಲೇಯಲ್ಲೂ ಒಂದೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಒಂದೊಂದು ಡೈಲಾಗ್ಗಳು ಸಹ ಅದ್ಭುತವಾಗಿದೆ. ಅವರ ನಟನೆ ಅದ್ಭುತವಾಗಿದೆ. ಡೈರೆಕ್ಷನ್ ಅದ್ಭುತವಾಗಿದೆ. ಲ್ಯಾರಿ ವೇಲು ಅವರು ಅದಕ್ಕೆ ಬಂಡವಾಳವನ್ನು ಸುರಿದಿದ್ದಾರೆ, ಒಳ್ಳೆ ಸಿನಿಮಾ ಕೊಡಬೇಕಂತೇಳಿ. ಆದ್ದರಿಂದ ಈ ಸಿನಿಮಾ ಅತ್ಯಂತ ಹಿಂದಿ ನಟರಿಂದ ಹಿಡಿದು ತೆಲುಗು ನಟರಿಂದ ಹಿಡಿದು ಎಲ್ಲರೂ ಸಹ ಮೆಚ್ಕೊಂಡಿದ್ದಾರೆ. ಎಲ್ಲ ಕಡೆನೂ ಓಡ್ತಾ ಇದೆ. ಕರ್ನಾಟಕದಲ್ಲಿ ಇಂಥ ಸಿನಿಮಾಗಳನ್ನು ಎತ್ತಿಡೋಣ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ದೇಶ ತಿರುಗಿ ನೋಡ್ತಾ ಇದೆ ಕರ್ನಾಟಕವನ್ನು, ಕನ್ನಡಿಗರನ್ನ, ಕನ್ನಡದ ಡೈರೆಕ್ಟರ್ಗಳನ್ನು, ಕನ್ನಡದ ಆ್ಯಕ್ಟರ್ಗಳನ್ನು ಇಡೀ ವಿಶ್ವವೇ ತಿರುಗಿ ನೋಡ್ತಾ ಇದೆ. ಅಂಥ ಸಂದರ್ಭ ಒದಗಿದೆ. ಅದಕ್ಕಾಗಿ UI ಸಿನಿಮಾವನ್ನು ಗೆಲ್ಲಿಸೋದ್ರ ಮುಖಾಂತರ ಇನ್ನಷ್ಟು ಕನ್ನಡ ಸಿನಿಮಾಗಳು, ಬಿಗ್ ಬಜೆಟ್ ಮೂವಿ ಏನಂತವೆ ಅವು ಬರಬೇಕು. ಕನ್ನಡವನ್ನು ಎತ್ತಿಡಿಯುವಂಥ ಸಿನಿಮಾ, ಕನ್ನಡವನ್ನು ಉಳಿಸುವಂಥ ಸಿನಿಮಾನೂ ಸಹ ಕನ್ನಡವನ್ನು ಉಳಿಸುವಂಥ ಒಂದು ಚಿತ್ರಗಳಾಗಿರೋದ್ರಿಂದ ಆ ಸಿನಿಮಾಗಳನ್ನು ಎತ್ತಿಡಿಯುವಂಥ ಕೆಲಸ ನಾವೆಲ್ಲ ಮಾಡೋಣ. ಕನ್ನಡ ಸಿನಿಮಾವನ್ನು ಉಳಿಸೋಣ, ಬೆಳೆಸೋಣ. ನಮಸ್ಕಾರ. ಇದೇ ರೀತಿ ಇನ್ನಷ್ಟು ಸಿನಿಮಾಗಳು ಬರಲಿ, ಕನ್ನಡವನ್ನು ಎತ್ತರಕ್ಕೆ ತಗೊಂಡೋಗ್ಲಿ, ದೇಶ ವಿದೇಶದವರು ತಿರುಗಿ ಕರ್ನಾಟಕದ ಕಡೆಗೆ ನೋಡಲಿ ಅನ್ನುವಂಥದ್ದು ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ. ನಮಸ್ಕಾರ. ಇತ್ತೀಚೆಗೆ ಕನ್ನಡ ಚಿತ್ರರಂಗ ಅದ್ಭುತವಾದಂಥ ಚಿತ್ರಗಳು ಬರ್ತಾ ಇದ್ದಾವೆ. ಕಾಂತಾರ, KGF, ಒಂದಾದ ನಂತರ ಒಂದೊಂದು, ಬಗೀರ, ಅದಾದಮೇಲೆ UI ಉಪೇಂದ್ರ ಅವರು ಇತ್ತೀಚೆಗೆ ನಿರ್ದೇಶಕಾಗಿ ಅವ್ರ ಬಗ್ಗೆ ಅತ್ಯಂತ ಭರವಸೆಯನ್ನು ಕರ್ನಾಟಕ ಮತ್ತು ದೇಶದ ಎಲ್ಲ ಜನತೆಯೂ ಸಹ ಉಪೇಂದ್ರ ಅವ್ರ ಬಗ್ಗೆ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಉತ್ತಮ ಡೈರೆಕ್ಟರ್. ಅವರು ಡೈರೆಕ್ಟರ್ ಮಾಡ್ತಾರಂದ್ರೆ ಆ ಸಿನಿಮಾವನ್ನು ನಾವೆಲ್ಲ ನೋಡಲೇಬೇಕು. ಈ ರಾಜ್ಯಕ್ಕೆ, ದೇಶಕ್ಕೆ ಸಂದೇಶ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಲ್ಯಾರಿ ವೇಲು ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಲ್ಯಾರಿ ಅನ್ನುವಂಥ ಸಂಸ್ಥೆ ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಅನೇಕ ಕೊಡುಗೆಗಳನ್ನು ಕೊಟ್ಟಂಥ ಸಂಸ್ಥೆ ಲ್ಯಾರಿ ಸಂಸ್ಥೆ. ವೇಲು ಅವರು ಇಂಥ ಸಾಹಸಕ್ಕೆ ಕೈ ಹಾಕೋದ್ರ ಮುಖಾಂತರ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ, ದೇಶಕ್ಕೆ ಒಂದು ಅನೇಕ ಭಾಷೆಗಳಲ್ಲಿ ಅದನ್ನ ಮಾಡೋದ್ರ ಮುಖಾಂತರ ದೇಶಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಉಪೇಂದ್ರ ಅವರು ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ. ಇವತ್ತು UI ಅನ್ನುವಂಥ ಒಂದು ಅವ್ರದ್ದೇನಿದೆ, ಹೆಸರಿಗೆ ಒಂದು ಸಂದೇಶ ಇದೆ. ನಾನು ನೀನು, ನಾವು ನೀವು ದೇಶವನ್ನು ಯಾವ ರೀತಿ ರಕ್ಷಣೆ ಮಾಡ್ಕೋಬೇಕು. ಬರೀ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಆಧ್ಯಾತ್ಮಿಕವಾಗಿ ಎಲ್ಲೋ ನಾವು ಕೂತ್ಕೊಂಡ್ರೆ, ಮೊಬೈಲ್ನಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ದೇಶವನ್ನು ರಕ್ಷಣೆ ಮಾಡ್ಕೋಬೇಕು, ಯಾವ ರೀತಿ ನಾವು ಒಟ್ಟಿಗೆ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥ ಸಂದೇಶವನ್ನು ಸ್ಪಷ್ಟವಾಗಿ ಸಂದೇಶವುಳ್ಳಂಥ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅವರ ನಟನೆ
ಮತ್ತೆ UI ಸಿನಿಮಾವನ್ನ ನಾವೆಲ್ಲ ಕನ್ನಡಿಗರು ನೋಡಬೇಕಾಗತ್ತೆ. ನಾನು ನೋಡಿದ್ದೀನಿ, ತುಂಬ ಅದ್ಭುತವಾದಂಥ ಸಿನಿಮಾ. ನಾವು ಅರ್ಥ ಮಾಡ್ಕೊಳ್ಳೋದು ಮಸ್ತಾಗಿದೆ. ಅದರಲ್ಲಿ ಒಂದೊಂದು ಸ್ಕ್ರೀನ್ ಪ್ಲೇಯಲ್ಲೂ ಒಂದೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಒಂದೊಂದು ಡೈಲಾಗ್ಗಳು ಸಹ ಅದ್ಭುತವಾಗಿದೆ. ಅವರ ನಟನೆ ಅದ್ಭುತವಾಗಿದೆ, ಡೈರೆಕ್ಷನ್ ಅದ್ಭುತವಾಗಿದೆ. ಲ್ಯಾರಿ ವೇಲು ಅವರು ಅದಕ್ಕೆ ಬಂಡವಾಳವನ್ನು ಸುರಿದಿದ್ದಾರೆ, ಒಳ್ಳೆ ಸಿನಿಮಾ ಕೊಡಬೇಕಂತೇಳಿ. ಆದ್ದರಿಂದ ಈ ಸಿನಿಮಾ ಅತ್ಯಂತ ಹಿಂದಿ ನಟರಿಂದ ಹಿಡಿದು ತೆಲುಗು ನಟರಿಂದ ಹಿಡಿದು ಎಲ್ಲರೂ ಸಹ ಮೆಚ್ಕೊಂಡಿದ್ದಾರೆ. ಎಲ್ಲ ಕಡೆನೂ ಓಡ್ತಾ ಇದೆ. ಕರ್ನಾಟಕದಲ್ಲಿ ಇಂಥ ಸಿನಿಮಾಗಳನ್ನು ಎತ್ತಿಡೋಣ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾವೆ. ದೇಶ ತಿರುಗಿ ನೋಡ್ತಾ ಇದೆ ಕರ್ನಾಟಕವನ್ನು, ಕನ್ನಡಿಗರನ್ನ, ಕನ್ನಡದ ಡೈರೆಕ್ಟರ್ಗಳನ್ನು, ಕನ್ನಡದ ಆ್ಯಕ್ಟರ್ಗಳನ್ನು ಇಡೀ ವಿಶ್ವವೇ ತಿರುಗಿ ನೋಡ್ತಾ ಇದೆ. ಅಂಥ ಸಂದರ್ಭ ಒದಗಿದೆ. ಅದಕ್ಕಾಗಿ UI ಸಿನಿಮಾವನ್ನು ಗೆಲ್ಲಿಸೋದ್ರ ಮುಖಾಂತರ ಇನ್ನಷ್ಟು ಕನ್ನಡ ಸಿನಿಮಾಗಳು, ಬಿಗ್ ಬಜೆಟ್ ಮೂವಿ ಏನಂತವೆ ಅವು ಬರಬೇಕು. ಕನ್ನಡವನ್ನು ಎತ್ತಿಡಿಯುವಂಥ ಸಿನಿಮಾ, ಕನ್ನಡವನ್ನು ಉಳಿಸುವಂಥ ಸಿನಿಮಾನೂ ಸಹ ಕನ್ನಡವನ್ನು ಉಳಿಸುವಂಥ ಒಂದು ಚಿತ್ರಗಳಾಗಿರೋದ್ರಿಂದ ಆ ಸಿನಿಮಾಗಳನ್ನು ಎತ್ತಿಡಿಯುವಂಥ ಕೆಲಸ ನಾವೆಲ್ಲ ಮಾಡೋಣ. ಕನ್ನಡ ಸಿನಿಮಾವನ್ನು ಉಳಿಸೋಣ, ಬೆಳೆಸೋಣ. ನಮಸ್ಕಾರ. ಇದೇ ರೀತಿ ಇನ್ನಷ್ಟು ಸಿನಿಮಾಗಳು ಬರಲಿ, ಕನ್ನಡವನ್ನು ಎತ್ತರಕ್ಕೆ ತಗೊಂಡೋಗ್ಲಿ, ದೇಶ ವಿದೇಶದವರು ತಿರುಗಿ ಕರ್ನಾಟಕದ ಕಡೆಗೆ ನೋಡಲಿ ಅನ್ನುವಂಥದ್ದು ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ನನಗೂ ಸಹ ಹೆಮ್ಮೆ ಆಗುತ್ತೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.